ವಿಸ್ತರಣೆ ಮಾಡ್ಕೊಳಕ್ ಆಯ್ತಾ ಇಲ್ಲ ನಿಮ್ ಕೈಲಿ. ಇನ್ ಇವ್ರ ಕತೆ ಏನೋ ನೀವು ದೈಹಿಕ ಶಿಕ್ಷಕರು PT ಮಾಸ್ಟ್ರು ಆಗ್ಲೇ ಯಾರೋ ಒಬ್ರು ಇವರು ಮೇಡಮ್ ನೀವು ಒಂದ್ ನಿಮಿಷ ಬನ್ನಿ ನೀವು ಹಿಂದಿನ ಒಂದ್ ನಿಮಿಷ ಈಗ ಒಂದು ಮಾತಾಡಿಸ್ತೇನೆ. ಇವ್ರದ್ದು ಏಜ್ ಬರೋದು ನಿಮ್ಮ ಹೆಸರೇನು? ಸರ್ ನನ್ನ ಹೆಸರು ಅಕ್ಕಮಾದಿ ಒನಳ್ಳ ಅಂತ ಹೇಳಿ. ನಂದು D.Ed, B.Ed, MA, PhD ಹಿಂದಿಯಲ್ಲೇ ಆಗಿದೆ. ನೇಮಕಾತಿ ಮಾತ್ರ ಇಲ್ಲ. ನೇಮಕಾತಿ ಮಾತ್ರ ಇಲ್ಲ. ಏಜ್ ಬಾರ್ ಮುಗಿಯಕ್ ಬಂತು, ನಾವೆಲ್ಲಿ ಹೋಗೋಣ? ಈ ಶಿಕ್ಷಕರನ್ನು ತುಂಬಿಕೊಳ್ಳಲ್ಲ, ಹಿಂದಿ ತೆಗಿಬೇಕಂತ ವಿಚಾರ ಮಾತಾಡ್ತಾ ಇದಾರೆ. ಎಲ್ಲಿ ಹೋಗಿದ್ರಿ ನೀವು ಇಷ್ಟ ದಿನ? ಇದ್ದೀವಿ ಸರ್, ಇಲ್ಲೇ ಇದ್ವಿ. ಏಜ್ ಬಾರ್ ಆಗೋ ತನಕ ಏನ್ ಮಾಡ್ತಾ ಇದ್ರಿ? ಮಾಡ್ತಾರೆ, ಪ್ರಶ್ನೆ ಮಾಡಿಲ್ವಾ? ಮಾಡ್ತಾರೆ ಅಂತ ಕಾದ್ವಿ. ಸರ್ಕಾರದವರು ಶೀಘ್ರದಲ್ಲೇ ಅಂತ 10 ವರ್ಷ ತಗೊಳ್ತೀವಿ ಸರ್. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿಲ್ವಾ ನೀವು? ಮಾಡಿದ್ವಿ ಸರ್, ಎಲ್ಲರೂ ಮಾಡಿದ್ವಿ ಸರ್. ಎಲ್ಲದಕ್ಕೂ ಮಾಡಿರಿ. ಅವ್ರದ್ದು ಕಿಮ್ಮತ್ತಿಲ್ಲ, ಇವ್ರದ್ದು ಕಿಮ್ಮತ್ತಿಲ್ಲ. ಅಲ್ಲ ಸರ್, ಶೀಘ್ರದಲ್ಲಿ ಅಂತ ಕಾಯ್ತಾ ನಮ್ಮ ವಯಸ್ಸು ಮುಗಿದು ಹೋಯ್ತು. ಸ್ವಾಹ ಬಂದ್ರು ಕೂಡ ನಾವು ಏನು 5 ವರ್ಷ 10 ವರ್ಷ ನೇಮಕಾತಿ ಮಾಡಿದ್ರೆ ನಾವ್ ಯಾವಾಗ ತುಂಬ್ಕೋತಾರೆ? ನಮ್ಮ ಏಜ್ ಮುಗಿದು ಹೋಗಿಂದ ನಾವ್ ಏನ್ ಮಾಡೋಣ? ಇಷ್ಟೆಲ್ಲ ಕಲ್ತಿದ್ದಕ್ಕೂ ಬೆಲೆನೇ ಇಲ್ಲ. ಅಲ್ಲ ರೀ, ಎಲ್ರು ಹೇಳ್ತಾರ. ನನಗೆ ಕೆಲವ್ರದ್ದು ಡೈಲಾಗ್ ಒಂದು ಇಷ್ಟ ಆಗಲ್ಲ. ನನಗೆ ಟೈಮ್ ಬರ್ತೈತಿ, ನಮಗೂ ಟೈಮ್ ಬರ್ತೈತಿ, ಮಣ್ಣು ಬರ್ತೈತಿ, ಟೈಮ್ ಹೋಗ್ತೈತಿ. ಆಕ್ಚುಲಿ ಒಂದ್ ಮಾತು ಹೇಳ್ತೀನಿ ರೀ, ಈಗ ಯಾವುದೇ ವಿದ್ಯಾರ್ಥಿಗಳಾದ್ರೂ ಅಷ್ಟೇ, ನಾನು ಒಂದ್ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನಮಗೂ ಟೈಮ್ ಬರ್ತೈತಿ. ಆ ಡೈಲಾಗ್ ನ ಉಲ್ಟಾ ಅದು ತೆಗೆದು ಬಿಸಾಕ್ಬಿಟ್ರಿ. ಅದು ಟೈಮ್ ಬರಂಗಿಲ್ರಿ, ಟೈಮ್ ಹೋಗ್ತೈತ್ರಿ. ನೋಡ್ರಿ ಹೋಗೈತ್ರಿ, ಈಗ ಟೈಮ್ ಹೋಗೈತ್ರಿ. ಸರ್ ನಮ್ಗೆ ಗೃಹಲಕ್ಷ್ಮಿ ಬೇಡ, ನಮ್ಗೆ ಟಿಕೆಟ್ ಫ್ರೀ ಬೇಡ, ಬಾಕಿ ಜ್ಯೋತಿ ಬೇಡ, ಉದ್ಯೋಗ ಕೊಡಿ ಸಾಕು. ನಮ್ಗೆ ಯಾವ ಫ್ರೀ ಬೇಡ. ನಾವ್ ಕೇಳಿವಾ? ನೀವು ನಿಮ್ ಸರ್ಕಾರ ಉಳಿಸ್ಕೊಳಕ್ ಕೊಡ್ತಾ ಇದೀರಿ. ನಮ್ಗೆ ಬೇಡ, ನಮ್ಗೆ ಉದ್ಯೋಗ ಕೊಡಿ. ಒಂದು ಉದ್ಯೋಗ ಕೊಟ್ರೆ ನಮ್ ಇಡೀ ಪರಿವಾರನ ಉಳಿತೈತಿ. ಅವ್ರು ಕೇಳ್ತಾ ಇರೋದು ಉದ್ಯೋಗ, ಅವ್ರು ಕೇಳ್ತಾ ಇರೋದು ದುಡ್ಡಿನ ಭಿಕ್ಷೆ ಅಲ್ಲ, ಉದ್ಯೋಗ. ನಮ್ಮ PT ಮೇಸ್ಟ್ರು ಎಲ್ರದು ಏನ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ಹೇಳಿ. ಮಹಾದೇವ ಸ್ವಾಮಿ, ನಾನು ಮೈಸೂರು ವಿಶ್ವವಿದ್ಯಾಲಯ ಸಂಶೋಧಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಂಶೋಧಕರಾಗಿ ಯಾವ ಸಂಶೋಧಕ ನೀವು? ದೈಹಿಕ ಶಿಕ್ಷಣ ವಿಷಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ. ಏನ್ ಸಂಶೋಧನೆ ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ? ಏನ್ ಮಾಡಿದೀರಾ? ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟಂಗೆ ನಾನು ಅದಕ್ಕೆ ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದೀನಿ. PhD ಮಾಡ್ತಾ ಇರೋದು ಹಂಗೆ ಹೇಳ್ಬೇಕು. PhD ಮಾಡ್ತಾ ಇದ್ದೀನಿ ಸರ್. ಈಗ ಸಂಶೋಧನೆ PhD ಮಾಡ್ತಾ ಇದ್ದೀನಿ ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ಅಲ್ಲಿ. ಇವತ್ತು ಏನು ಇಲ್ಲಿ ಸರ್ಕಾರ ಹೊರಡಿಸಿದೆ ಈ ನೇಮಕಾತಿ ಆದೇಶ, ಅದರಲ್ಲಿ ಸಾಕಷ್ಟು ನಿಮ್ಮ PhD ಅನ್ನ ಸರ್ಕಾರ ಪಚಡಿ ಮಾಡ್ತಾ ಇದೆಯೇ? ಪಚಡಿ ಮಾಡಿಬಿಟ್ಟಿದೆ ಸರ್. ನಾವು ಏನು ಈಗ ನೋಡಿ, ಆಕ್ಚುಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಜುಕೇಶನ್ ಮಾಡ್ಕೊಂಡು ಬಂದ್ರು ಕೂಡ 20 ವರ್ಷಗಳಿಂದ ಫಿಸಿಕಲ್ ಎಜುಕೇಶನ್ ರಿಕ್ರೂಟ್ಮೆಂಟೇ ಮಾಡಿಲ್ಲ ಸರ್. ಇವಾಗ ಏನು ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಬಂದಿದ್ದಾರೆ, ಬೆರಳೆಣಿಕೆ ಅಷ್ಟೇ ಪೋಸ್ಟ್ ನ ಕೊಟ್ಟು ನಮ್ ಕಣ್ಣೋರ್ಸೋ ತಂತ್ರ ಇದು ಸರ್ಕಾರದ್ದು. ಸೊ ಇಲ್ಲಿ ಏನಾಗ್ತಾ ಇದೆ, ಸದೃಢ ಸಮಾಜ ನಿರ್ಮಾಣ ಮಾಡಬೇಕು, ಒಳ್ಳೆ ಬಲಿಷ್ಠ ಯುವಕರು ಬೇಕು ಅಂತ ಹೇಳ್ತಾರೆ. ಅದನ್ನ ತಯಾರು ಮಾಡ್ತಕ್ಕಂಥ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನ ನೀವು ಸ್ಕೂಲ್ಗೆ ಕೊಡೋದಿಲ್ಲ. ಸೊ ಆಗಿಂದಾಗ ನೀವು ಈ ಸದೃಢ ಸಮಾಜ ನಿರ್ಮಾಣ ಮಾಡಕ್ ತಾನೇ ಹೇಗೆ ಸಾಧ್ಯ? ಸೊ ಅದಾದ್ಮೇಲೆ ಈಗ ನೀವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೋ ನಡೀತಿರ್ತಕ್ಕಂಥ ಫುಟ್ಬಾಲ್ ಟೂರ್ನಮೆಂಟ್ ನ ಕ್ರೀಡಾ ಉತ್ತೇಜನ ಮಾಡ್ಲಿಕ್ಕೋಸ್ಕರ ಬೆಂಗಳೂರಲ್ಲಿ ನೀವು ಒಂದು ಮಿಡ್ ನೈಟ್ ಅಲ್ಲಿ ಆರ್ಗನೈಸ್ ಮಾಡಿ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಿ. ನಮ್ಮ ಇಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಗೆ ನೀವು ಸ್ಕೂಲಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡೋದಿಲ್ಲ. ಮಾದೇವಸ್ವಾಮಿ ಅವರು, ನೀವು ಎಲ್ಲೋ ನಡೀತಿರೋ ಫುಟ್ಬಾಲ್ ಆಟವನ್ನ ಇಲ್ಲಿ ಜನರಿಗೆ ಫೈನಲ್ ಪಂದ್ಯಾವಳಿಯನ್ನ ನೋಡೋದಕ್ಕೆ ಆಯೋಜನೆ ಮಾಡಿಕೊಡ್ತಾ ಇದ್ದೀರಿ. ಇಲ್ಲಿ ಫುಟ್ಬಾಲ್ ತರ ಇರುವಂತ ನಮ್ಮ ಮಾದೇವಸ್ವಾಮಿ ಅವರ ಬದುಕು, PhD ಮಾಡ್ತಿರುವಂತ ಬದುಕು ಪಚಡಿ ಆಗ್ತಾ ಇದೆ. ಇದ್ರ ಕಡೆ ಗಮನ ಕೊಡಕ್ ಆಗಲ್ವಾ ನಿಮ್ಗೆ? ಆಗಲ್ಲ ಬಿಡಿ. ಈಗ ಎಷ್ಟೊತ್ತಿಗೆ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಿ ಜಾಗನೆಲ್ಲ ಎತ್ತಾಕೊಂಡ್ಬಿಡ್ತೀನೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಸರ್ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ನಾವು ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ ಅಲ್ಲಿ ಮೆಡಲ್ ಮಾಡಿದವರಿಗೆ ಅಥವಾ ಪಾರ್ಟಿಸಿಪೇಟ್ ಮಾಡಿದವರಿಗೆ ನಾವು 5 ಲಕ್ಷ ಹಣವನ್ನ ಕೊಡ್ತೀವಿ ಅಂತ. ಸಾರಿ 5 ಕೋಟಿ. ಮಾದೇವಸ್ವಾಮಿ ಅವರೇ, ನನಗೆ ಒಂದು ಹೇಳಿ, ಒಂದು ನಮ್ಮ ಗ್ರಾಮೀಣ ಕ್ರೀಡೆಗಳಿಗೆ ಬೆಲೆ ಇಲ್ಲ. ಖೋಖೋ ಅನ್ನುವಂತ ಒಂದು ಅದ್ಭುತವಾದ ಕ್ರೀಡೆ, ನಾನು ಪ್ಲೇಯರ್, ಅದಕ್ಕೆ ಕಿಮ್ಮತ್ತಿಲ್ಲ. ಕಬಡ್ಡಿ ಎಲ್ಲ ಒಂದು ಚೂಚೂರು ಹಿಂಗೆ ಹೇಳ್ತಾ ಇದೆ, ಮತ್ತೆ ಹಂಗೆ ಪ್ರೋ ಕಬಡ್ಡಿ ಎಲ್ಲ ಒಂಚೂರು ಬಂದು ಹಂಗೆ ಮತ್ತೆ ವಾಪಸ್ ಅದು ಕಾಣ್ತಾ ಇಲ್ಲ. ಆಮೇಲೆ ಎಂತೆಂಥ ಆಟಗಳಿವೆ, ಲಗೋರಿ ಆಗಿರ್ಬೋದು, ಯಾವ್ಯಾವ ತರ ಆಟಗಳು ನಮ್ಮ ಗ್ರಾಮೀಣ ಕ್ರೀಡೆಗಳಿವೆ, ಅವು ಕೂಡ ಇಲ್ಲ. ಸ್ಪೋರ್ಟ್ಸ್ಗಿನ್ನ ಹೆಚ್ಚಾಗಿ ಬರೀ ಆಟೋಟಗಳಿಗಾಗಲ್ಲ ಸರ್ ಫಿಸಿಕಲ್ ಎಜುಕೇಶನ್. ಅದರಿಂದ ಆಚೆಗೆ ಮಕ್ಕಳನ್ನ ದೈಹಿಕವಾಗಿ, ಮಾನಸಿಕವಾಗಿ, ಅವನ್ನ ಸಾಮಾಜಿಕವಾಗಿ ಸದೃಢವಾಗಿ ಇಡ್ಲಿಕ್ಕೋಸ್ಕರ ಫಿಸಿಕಲ್ ಎಜುಕೇಶನ್ ಬೇಕು. ಈಗ ನೀವು ಬರೀ ಎಜುಕೇಶನ್ ಅಂತಕ್ಕಂಥದ್ದು ಬರೀ ಅಂಕಗಳಿಕೆ ಅಷ್ಟೇ ಸೀಮಿತ ಆಗಿರಬಾರ್ದು ಸರ್. ಬರೀ ಓದಿ ನೀವು ಮಕ್ಕಳು ಒತ್ತಡಕ್ಕೋಸ್ಕರ ಈಗ ನೀವು ನೋಡ್ತಾ ಇದ್ದೀರಿ, ಎಷ್ಟೋ SLC ಎಕ್ಸಾಮ್ ಬರೀಬೇಕಾದ್ರೆ ಮಕ್ಕಳು ಹಾರ್ಟ್ ಅಟ್ಯಾಕ್ ಅಂತ ಬರ್ತದೆ ನ್ಯೂಸಲ್ಲಿ. ಸೊ ಮಕ್ಕಳಿಗೆ ಒತ್ತಡ ನಿರ್ವಹಣೆ ಮಾಡುವಂತ ಕೌಶಲ್ಯಗಳಿರೋದಿಲ್ಲ. ಎಷ್ಟು ಜನ ಆಟ ಆಡ್ಕೊಂಡು ಇವತ್ತು ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇಲ್ಲ. ಎಕ್ಸಾಂಪಲ್ ಧೋನಿ, ಎಕ್ಸಾಂಪಲ್ ಸಿರಾಜು, ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದ್ದಾರೆ. ಇನ್ನೂ ನನಗೆ ಗೊತ್ತಿಲ್ಲದಿರೋರು ಇನ್ನೂ ಸುಮಾರು ಜನ ಇದ್ದಾರೆ. ಊರಲ್ಲಿ ಕೇರಿ ಎಲ್ಲ ಇದ್ದಾರೆ. ಇದು ದೈಹಿಕ ಶಿಕ್ಷಕರ ಸಮಸ್ಯೆ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ನೀವು ಯಾವುದು ಸರ್? ದೈಹಿಕ ಶಿಕ್ಷಕರು. ನೀವು ದೈಹಿಕ ಶಿಕ್ಷಕರು. 2,500 ಪೋಸ್ಟ್ ಅಪ್ರೂವಲ್ ಹೇಳ್ಬೇಕು ನೀವು. 2,500 ಪೋಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ 2,500 ಪೋಸ್ಟ್ ಅಪ್ರೂವಲ್ ಆರ್ಥಿಕ ಇಲಾಖೆ ಕಳಿಸ್ಕೊಟ್ರೆ ಕೇವಲ 44 ಪೋಸ್ಟ್ ನಾನ್ ಕಲ್ಯಾಣ ಕರ್ನಾಟಕ 100 ಪೋಸ್ಟ್. ಅದಾಗ್ತಿದ್ದಂಗೆ 20 ವರ್ಷದಿಂದ ನೇಮಕಾತಿ ಆಗಿಲ್ಲ ಸರ್.
HSTR ಅಲ್ಲೂ ಕೊಟ್ಟಿರೋದು 131 ಪೋಸ್ಟ್ ಥ್ರೂಔಟ್ ಕರ್ನಾಟಕಕ್ಕೆ, 24 ಜಿಲ್ಲೆಗೆ 4 ಡಿವಿಷನ್ ಅಲ್ಲಿ ನಾವು ಏನೇ ಅಪ್ಲಿಕೇಶನ್ ಹಾಕಿದ್ರೆ 1 ಡಿವಿಷನ್ಗೆ 2 ಪೋಸ್ಟ್ ಬರ್ಬೋದು. ನಾವ್ ಹೆಂಗೆ ಬರೆಯಕ್ ಸಾಧ್ಯ ಸರ್? ಅದಾದ್ಮೇಲೆ ದೈಹಿಕ ಶಿಕ್ಷಣ ವೃತ್ತಿಯಿಂದ ನಮ್ಮನ್ನು ಆಚೆ ಇಡಬೇಕು ಅಂತ ನಮ್ಮಲ್ಲಿ ಇರ್ತಕ್ಕಂಥ ಫಿಸಿಕಲ್ ಎಜುಕೇಶನ್ ಬುಕ್ ನ ಏಕಾಏಕಿ ಯಾವುದೇ ಕಮಿಟಿ ಮಾಡ್ದಲೆ ಯಾವುದೇ ಸರ್ಕಾರದ ಸಭಾಪತಿಗಳಿಂದ ಇದು ಒಂದು ಅಂಗೀಕಾರ ಇರ್ತಕ್ಕಂಥ ಒಂದು ಬುಕ್ ನ ಏನ್ ಮಾಡಿದ್ದಾರೆ, ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಏಕಾಏಕಿ cancel ಆಗಿದೆ. ಇದೇ ಬುಕ್ ಕ್ಯಾನ್ಸಲ್ ಆಗಿದೆ. ನೋಡಿ, ದೈಹಿಕ ಶಿಕ್ಷಣ ಮತ್ತೆ ಕರ್ನಾಟಕ textbook ಸರ್ಕಾರ ಇಲ್ಲ, book ದೈಹಿಕ ಶಿಕ್ಷಣ cancel ಆಗಿದೆ ಅಂತ. ಯಾಕೆಂದ್ರೆ ಏನಿದು? ನೇಮಕಾತಿಯಿಂದ ನಮ್ಮನ್ನು ಹೊರಗಿಡೋಕೋಸ್ಕರನೇ ಇದು ಮೊದಲಿನ ಮಾಡಿರ್ತಕ್ಕಂಥ ಪ್ಲಾನ್ ಅಂತ ನೇಮಕಾತಿಯಿಂದ ಅನಿಸ್ತಿದೆ. ಹೊರಗಡೆ ಇರೋದಕ್ಕೋಸ್ಕರ. ಹೌದು. ಇವಾಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ನಿಮ್ಮ ಹೆಸರೇನು? ಸಂಜಯ್ ಸರ್. ಸಂಜಯ್ ಅವ್ರು ಹಂಗೆ ಹೇಳ್ತವ್ರೆ. ನನಗೂ ಅದು ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ಈಗ ಒಂದಷ್ಟು ಜನ ಹುಡುಗರು ಇರ್ತಾರೆ, ಚೆನ್ನಾಗಿ ಫಿಸಿಕಲಿ ಫಿಟ್ ಆಗಿ ಕೋಚಿಂಗ್ ಆಗಿರ್ತಾರೆ. ಅವ್ರನ್ನೇ ಕರ್ಕೊಂಡ್ಬಂದು 10,000 12,000 ಸಂಬಳ ಕೊಟ್ಬಿಟ್ಟು ಅವ್ರ ಕೈಲಿ ಮಾಡ್ಬಿಡೋದು ಸರ್. ಈಗ ಎಲ್ಲ ರಾಜಕಾರಣಿಗಳ ಶಾಲೆಗಳಲ್ಲಿ ಮಿನಿಮಮ್ 5 ರಿಂದ 10 ಜನ ಫಿಸಿಕಲ್ ಎಜುಕೇಶನ್ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ ಆಗ್ತಿಲ್ಲ ಇವ್ರ ಕೈಲಿ? ಸರ್ಕಾರಿ ಶಾಲೆಗಳಲ್ಲಿ ನೀವು ಫಿಸಿಕಲ್ ಬಗ್ಗೆ ಮಾತಾಡ್ತಿದ್ದೀರಾ. ಫಿಸಿಕಲ್ ಚೆನ್ನಾಗಿರ್ಬೇಕಂದ್ರೆ ಮೊಟ್ಟೆ ತಿನ್ಬೇಕು. ನೆಟ್ಟಿಗೆ ಮೊಟ್ಟೆನೇ ಕೊಡ್ತಾ ಇಲ್ಲ. ಮೊಟ್ಟೆಗೆ 9 ರೂಪಾಯಿ, ಮೊಟ್ಟೆಗೆ 6 ರೂಪಾಯಿ ಕೊಡ್ತಾ ಇದ್ರಿ. ಇನ್ನು 3 ರೂಪಾಯಿ ಶಿಕ್ಷಕರು ಹಾಕೊಂಡು ಸಾಯ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲ, ಇವ್ರು ಮೊಟ್ಟೆನೇ ಕೊಡ್ತಾ ಇಲ್ಲ. ಇನ್ನು ನಿಮಗೆ ಬಟ್ಟೆ ಹಾಕಿಸ್ತಾರಾ? ಸರ್, ನಾವೊಂದು ಮಾತೇನು ಕೇಳೋದು ಅಂದ್ರೆ, ಎಷ್ಟೋ ನನ್ನ ಊರ್ ಸುತ್ತಮುತ್ತಲಿರ್ತಕ್ಕಂಥ 150 ಮಕ್ಳಿದ್ರು ಸರ್. ಆ ಶಾಲೆ 158 ಮಕ್ಕಳು ಇವತ್ತು ಆ ಕನ್ನಡ ಮಾಧ್ಯಮ ಶಾಲೆನ ಮುಚ್ಚಿದ್ದಾರೆ. ಯೋಚನೆ ಮಾಡಿ ಸರ್, ಅಂತ 3 ಶಾಲೆ ನಮ್ಮೂರು ಸುತ್ತಮುತ್ತ ಮುಚ್ಚಿದ್ದಾರೆ. ಆದ್ರೆ 10 ರಿಂದ 15 ಕಿಲೋಮೀಟರ್